This is Bangalore Headlines, your source for the latest news and alerts from across the city. ಪ್ಲಾನ್ ಮಾಡಿದ್ದೀರಾ ಸರ್? ಆಲ್ಮೋಸ್ಟ್ ಸಿನಿಮಾ ಬರ್ತಾ ಇದೆ. ನಿಮ್ಮ ಮಟ್ಟಿಗೆ ದೊಡ್ಡದಾಗಿ ಕಟ್ಔಟ್ ಹಾಕಿದ್ದೀರಾ? ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ ಸರ್? ಎಕ್ಸ್ಪೆಕ್ಟೇಷನ್ನು ಸಿಂಪಲಾಗಿ ಮಾಡ್ತಿದ್ದೀವಿ. ನಮ್ಮ ಯಜಮಾನರು ಯಾವ ರೀತಿ ಹೇಳೋರೆ ಆ ರೀತಿ ಮಾಡ್ಕೊಂಡು ಹೋಗ್ತೀವಿ ಸರ್. ಹಾಗೂ ನಮಗೆ ಸಪೋರ್ಟಿಂಗು ನಮ್ಮ ರಾಜ್ಯಾಧ್ಯಕ್ಷರು ಗೋವಿಂದರಾಜ್ ಅಂತ ಇದ್ದಾರೆ, ಹಾಗೂ ನಮ್ಮ ಬಂಡಿಗಳಮ್ಮ ಸಸಿಹಣ ದೇವಸ್ಥಾನ ಅರ್ಚಕರು ಸಸಿಹಣ ಅಂತ ಇದ್ದಾರೆ, ಹಾಗೂ ನಮ್ಮ ಲೋಕಲ್ ಲೀಡರ್ಸ್ ಒಬ್ಬರು ರವೀಂದ್ರಣ್ಣ ಅಂತ ರವೀಂದ್ರಣ್ಣ ಅಂತ ಇದ್ದಾರೆ. ಅವರೆಲ್ಲ ತುಂಬ ಸ್ಪಂದಿಸ್ತಾರೆ ಸಪೋರ್ಟ್ಗೆ ಸರ್. ನಮ್ಗೆ ಏನೇ ಮಾಡೋದು ಸ್ಪಂದಿಸ್ತಿದ್ದಾರೆ ಸರ್. ಇಷ್ಟು ಇವಾಗ ಈ ನುಕ್ಲು ಆಗುತ್ತೆ, ಅದು ಗೊತ್ತೇ ಇದೆ. ಆ ಥರ ಹೆಂಗೆ ಮೇಂಟೈನ್ ಮಾಡಬೇಕಂತ ಹಿಂಗೆ ಪ್ಲ್ಯಾನ್ ಮಾಡಿದ್ದೀರಾ ಸರ್? ಮಾಡಬೇಕು ಸರ್ ಅದು. ಯಾಕೆಂದರೆ ಅದು ಎಲ್ಲ ಫ್ಯಾನ್ಸಿಗೆ ಬಿಟ್ಟಿರೋದು. ಅವರೇ ಒಂದು ಕ್ಲೀನಾಗಿ ಯಜಮಾನ್ರ ಪಿಕ್ಚರ್ನ ಶಾಂತಿ ರೀತಿಲಿ ನೋಡ್ಕೊಂಡೋಗಿ ಸಮಾಧಾನ ಖುಷಿಲಿ ಹೋಗಿ, ನಾವೇನೋ ಸಣ್ಣ ಪುಟ್ಟ ಏನೋ ಮಾಡಿ ತಿಂಡಿ ವ್ಯವಸ್ಥೆ ಮಾಡಿರ್ತೀವಿ, ಅದನ್ನು ಸೇರಿಸ್ಕೊಂಡು ಸಮಾಧಾನ ಹೋಗೋಕೆ ಖುಷಿಯಿಂದ ಹೋಗಲಿ ಸರ್. ಕಳೆದ ಬಾರಿ ಈ ಸೈಡಲ್ಲಿ ಸಿಕ್ಕಾಪಟ್ಟೆ ನುಕ್ಲಾಗಿ ಚೇರ್ಗಳೆಲ್ಲ ಮುರಿದಾಗಿರೋದು ನಾವು ನೋಡಿರೋ. ಅದು ಅವರೇ ಅರ್ಥ ಮಾಡ್ಕೊಬೇಕು ಸರ್. ನಮ್ಮ ಯಜಮಾನ್ರಿಗೆ ಧಕ್ಕೆ ತರಬಾರ್ದು. ನಮ್ಮ ಯಜಮಾನ್ರು ಸಿನಿಮಾನ ಖುಷಿಯಿಂದ ನೋಡಿ ಅವ್ರಿಗೊಂದು ಒಳ್ಳೆ ಹೆಸರು ತರಬೇಕು. ಸಿನಿಮಾ ನೋಡಿ ನಾವು ಅಚ್ಚುಕಟ್ಟಾಗಿ ಹೋಗಬೇಕು. ಇಲ್ಲೆಲ್ಲ ಬಂದು ಸೀಟ್ ಮುರಿದಾಕೋದು ಅವೆಲ್ಲ ಮಾಡಿದ್ರೆ ಪಾಪ ಥಿಯೇಟ್ರಿಗೆ ಅನಾಹುತ ಆಗುತ್ತೆ, ಓನರ್ಗೆಲ್ಲ ತೊಂದರೆ ಕಷ್ಟ ಆಗುತ್ತೆ. ಅದೆಲ್ಲ ಮಾಡಬಾರ್ದು. ಮಾನಸಿಕವಾಗಿ ನಮ್ಮ ಮನೆ ಹೆಂಗೆ ನೋಡ್ಕೊತೀವೋ, ನಮ್ಮ ಮನೇಲಿ ನಾವು ಹೆಂಗಿರ್ತೀವೋ ಆ ಥರ ಬರಬೇಕು. ಥಿಯೇಟ್ರಿಗೆ ಬರಬೇಕು, ಕಾಸು ಕೊಡ್ಬೇಕು, ಸಿನಿಮಾ ನೋಡ್ಬೇಕು, ಮನೆಗೆ ಹೋಗ್ಬೇಕು ಸರ್. ಯಾವ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಎಲ್ಲ? ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಸರ್. ನಮ್ಮ ಅಧ್ಯಕ್ಷರು ಚಿನ್ನಿಯವರು, ರಾಜ್ಯಾಧ್ಯಕ್ಷರು ಗೋವಿಂದಣ್ಣ, ಬಂಡಿ ಮಕ್ಕಳ ಶಶಿಯಣ್ಣ ಅವರೆಲ್ಲ ನೇತೃತ್ವದಲ್ಲಿ ಎಲ್ಲ ಚೆನ್ನಾಗಿ ನಡೀತಾ. ಕೇಕ್ ಕಟಿಂಗ್ ಮಾಡಿಸ್ತಾ ಇದ್ದೀವಿ. ಡೆವಿಲ್ ಅಂತಲೇ ಕೇಕ್ ಮಾಡಿಸ್ತಾ ಇದ್ದೀವಿ. ಎಲ್ಲ ನೋಡಲಿ ಬಂದು ಎಲ್ಲ ನಮ್ಮ ಸೆಲೆಬ್ರೇಷನ್ಸ್ ನೋಡಿ ಜನ ಥಿಯೇಟ್ರಿಗೆ ಬರಬೇಕು ಸಿನಿಮಾ ನೋಡೋಕ್ಕೆ. ಏನಪ್ಪ ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಡಿ ಬಾಸ್ ಫ್ಯಾನ್ಸ್ ಅಂತ ಅವ್ರಿಗೆ ಅರ್ಥ ಆಗಬೇಕು ನಾವೇನು ಅಂತ. ಅನ್ಎಜುಕೇಟೆಡ್ ಫ್ಯಾನ್ಸ್ ಅಂತ ಹೇಳಿದ್ದಾರೆ ನಮ್ಮನ್ನು. ನಾವು ಅನ್ಎಜುಕೇಟೆಡ್ ಫ್ಯಾನ್ಸ್ ಅಂದರೆ ಏನು ಅನ್ನೋದನ್ನ ನಾವು ತೋರಿಸ್ತಿದ್ದೀವಿ ಸರ್. ಸರ್, ನಾಳೆ ದಿನ ಬಂದುಬಿಟ್ಟು ಯಾರೋ ಒಬ್ಬ ಕಿಡಿಗೆ ಏನೋ ಮಾಡಿದ್ರೆ ಇಲ್ಲ ಯಾರಾದರೂ ಮಾಡಿದ್ರೆ ಅದಕ್ಕೆ ಕಾನೂನು ಇದೆ ಸರ್. ಇಲ್ಲಿ ಥಿಯೇಟ್ರ್ ಅವ್ರು ಏನು ವ್ಯವಸ್ಥೆ ಮಾಡಿರ್ತಾರೆ, ಏನು ಮಾಡಿರ್ತಾರೆ, ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಎಳ್ಕೊಂಡು ಹೋಗಲಿ. ಅದಕ್ಕೆ ನಾವು ಇದು ಮಾಡಲ್ಲ. ಯಾರೇ ಆಗಿರ್ಬೋದು, ನಮ್ಮ ಸೆಲೆಬ್ರಿಟಿ ಆಗಿರ್ಬೋದು, ಮತ್ತೊಬ್ಬ ಸೆಲೆಬ್ರಿಟಿ ಆಗಿರ್ಬೋದು, ಯಾರು ತಪ್ಪು ಮಾಡಿದ್ರು ಅವ್ರನ್ನ ಎಳ್ಕೊಂಡು ಹೋಗ್ತಾರೆ ಬಿಡಿ. ತುಂಬ ಸರ್, ಅಲ್ಲೇ 1 ಮಂತ್ ಆಯಿತು ಮಾಡ್ಸೋಕ್ಕೆ. ನೆನ್ನೆ ಬಂದು ಎಲ್ಲ ಕಟ್ಟೋಗಿದ್ದಾರೆ. ಈಗ ನಾಡ್ದು ಭಾನುವಾರ ಹೂವದೆಲ್ಲ ಹಾಕ್ಸಿ ಬುಧವಾರ ಎಲ್ಲ ರೆಡಿ ಮಾಡಿಸ್ತಾ ಇದ್ದೀವಿ. ತುಂಬ ಗ್ರ್ಯಾಂಡ್ ಸರ್. ಒಂಥರ ಯುಗಾದಿ ಹಬ್ಬ ಇದ್ದಂಗೆ. ಯುಗಾದಿ ಹಬ್ಬ ಸರ್. ಯುಗಾದಿ ಹಬ್ಬದಲ್ಲಿ ಒಬ್ಬರು ತಿಂತೀವಿ, ಮಟನ್ ತಿಂತೀವಿ. ಇಲ್ಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತೀವಿ, ನಮ್ಮ ಯಜಮಾನ್ರು ನೋಡಿ ಖುಷಿ ಪಡ್ತೀವಿ, ಆನಂದ ಪಡ್ತೀವಿ. ನಮ್ಮ ಯಜಮಾನ್ರು ನೋಡಿದ್ರೆ ಏನೋ ಒಂಥರ ಆನಂದ ಸರ್. ಅದು ನಿಜವಾದ ದೇವರು ಅವನು. ನಮ್ಮ ಯಜಮಾನ್ರು ನಿಜವಾದ ದೇವರು ಅಷ್ಟೇ ಸರ್. ಬಾಸ್ ಅವ್ರು ಯಾವಾಗ ಈಚೆ ಬರ್ತಾರಂತ ನಮ್ಮ ಬಾಸ್ ಹೇಳಿದ್ದಾರೆ ಸರ್ ನೆನ್ನೆ, ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ. ಆದಷ್ಟು ಬರಲಿ ಅಂತ ಬೇಡ್ಕೊತಾ ಇದ್ದೀವಿ. ನಾವು ಹೇಳೋದು ಒಂದೇ, ಯಜಮಾನ್ರೇ ನಾವು ಕಾಯ್ತಾ ಇದ್ದೀವಿ ನಿಮಗೋಸ್ಕರ. ನಮ್ಮ ಬಾಸು ಲಾಸ್ಟ್ ಟೈಮ್ ಬಂದಾಗ ಮೀಟ್ ಮಾಡಿದ್ವಿ. ಏನು ಚೆನ್ನಾಗಿದ್ದೀರಾ ಎಲ್ಲರೂ ಅಂತ. ನಮ್ಮ ಟೀಮ್ನ ಮಾಗಡಿ ರೋಡ್ ಹುಡುಗರು ಅಂದರೆ ಸಾಕು, ಅವ್ರಿಗೆ ತುಂಬ ಖುಷಿ. ಅವ್ರಿಗೆ ನಮ್ಮ ಯಜಮಾನ್ರಿಗೆ ನಾವು 17 ಜನ ಇದ್ದೀವಿ ಸರ್. 17 ಜನ ಇದ್ದೀವಿ. ನಾವು ಮಾಗಡಿ ರೋಡ್ ಹುಡುಗರು ಅಂದರೆ ಅವ್ರಿಗೆ ಏನೋ ಒಂಥರ ಖುಷಿ. ನಮ್ಮನ್ನೆಲ್ಲ ಖುಷಿಯಿಂದ ಮಾತಾಡಿಸಿ ಕೆಲಸ ಕಾರ್ಯ ಮಾಡಿರಿ ಎಲ್ಲ ಹೇಳ್ತಾರೆ. ಆರಾಮಾಗೆ ಮನೆ ಮಠ ಸಂಸಾರ, ಹೆಂಡತಿ ಮಕ್ಕಳು ಚೆನ್ನಾಗಿ ಓದಿಸ್ರಿ, ಮಕ್ಕಳನ್ನ ಕೆಲಸ ಕಾರ್ಯ ಮಾಡಿ. ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಏನೇ ಆದ್ರೂ ವೇಸ್ಟ್ ಖರ್ಚಂತೂ ಮಾಡೋಕೆ ಹೋಗ್ಬೇಡಿ. ಫಸ್ಟು ಫ್ಯೂಚರಲ್ಲಿ ಮುಂದೆ ಬನ್ನಿ. ಅದೆಲ್ಲ ಚೆನ್ನಾಗಿ ಬುದ್ಧಿ ಹೇಳ್ತಾರೆ. ಸಹಾಯ ಮಾಡಿದ್ದಾರೆ ನಿಮಗೆ ಸರ್? ನಮಗೆ ಸಹಾಯ ಮಾಡಿದ್ದಾರೆ ಸರ್. ನನಗೆ ಆಟೋ ಕೊಡಿಸಿದ್ದಾರೆ ಸರ್. ಸುಮಾರು ಜನ ಅವ್ರ ಹೆಸರು ಹೇಳ್ಕೊಂಡು. ಹೌದು ಸರ್. ನಮ್ಮ ಅಧ್ಯಕ್ಷರಿಗೆ ಆಟೋ ಕೊಡಿಸಿದಾಗ ನಾವು ಜೊತೆಲೇ ಇದ್ದೋ. ಯಜಮಾನ್ರು ಒಂದೇ ಮಾತು ಹೇಳಿದ್ದು, ಕೊಟ್ಬಿಡೋ ಗಾಡಿ, ನಾವು ಹೊಸ ಗಾಡಿ ತಗೊಳ್ಳೋ ಅಂತ ಹೇಳಿದ್ರು. ಹೊಸ ಗಾಡಿ ತಗೊಂಡ್ರು. ಇವತ್ತು ಅವರಿಂದ ಚೆನ್ನಾಗಿದ್ದೀವಿ ಸರ್ ಎಲ್ಲರೂ. ನಮ್ಮ ಟೀಮ್ ಅಂದರೆ ಫುಲ್ ಖುಷಿ ಅವರಿಗೆ. ನಾವು ಯಾವುದೇ ನಮ್ಮ 17 ಜನದಲ್ಲಿ ಯಾವುದೇ ಟೀಮ್ ನಾವು ಏನೇ ಫಂಕ್ಷನ್ ಮಾಡೋರು ಯಜಮಾನ್ರು ಹಿಂಗೆ ಮಾಡ್ತಾಯಿದ್ದೀವಿ ಅಂತಂದರೆ ಆಯ್ತು ನಾ ಮಾಡ್ರೋ ಒಳ್ಳೆದಾಗಲಿ ಬರ್ತೀನಿ ನಾನು ಅಂತಾರೆ. ಅಷ್ಟು ಹೆಮ್ಮೆ ಕೊಡ್ತಾರೆ. ನಮ್ಮನ್ನ ಹೋಗಿ ಇಂಥ ಕೋಟ್ಯಾಂತರ ಜನ ಅಭಿಮಾನಿಗಳ ಮುಂದೆ ನಮ್ಮನ್ನು ಗುರುತಿರೋದು ಮಾತಾಡಿಸ್ತಾರಲ್ಲ, ಅದಕ್ಕೆ ನಾವು ಚಿರಋಣಿಯಾಗಿರ್ತೀವಿ ಸರ್. ಹಾಗೂ ಸರ್, ನಮ್ಮ ಅತ್ತಿಗೆಗೆ ಆಗಲಿ ಧನ್ವೀರ್ ಅವ್ರಿಗಾಗಲಿ ತುಂಬ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಸರ್. ಯಾಕೆ ಹೆಜ್ಜೆ ಕೊಟ್ಟು ಜೊತೆಯಲ್ಲಿ ಅವರಿಗೆ ಕಷ್ಟಪಟ್ಟು ಓಡಾಡ್ಕೊಂಡು ಯಜಮಾನ್ರನ್ನ ಕರ್ಕೊಂಬರ್ಬೇಕು ಅಂತ ಸಖತ್ತು ಕಷ್ಟಪಡ್ತಿದ್ದಾರೆ. ಆದಷ್ಟು ಬೇಗ ದೇವರು ಒಳ್ಳೇದು ಮಾಡಲಿ ಸರ್. ಆಚೆ ಬರಲಿ ಅಷ್ಟೇ. ನಮ್ಮ ಯಜಮಾನ್ರು ಹೇಳಿದಾರಲ್ಲ ನೆನ್ನೆ ಅವರೇನೆ, ನಾನು ಬರ್ತಾ ಇದ್ದೀನಿ ಚಿನ್ನ ಅಂತ ಹೇಳಿದ್ರು. ನಾವು ಕಾಯ್ತಾ ಇದ್ದೀವಿ ಯಜಮಾನ್ರೆ ಅಂತ. ಸರ್ ಅನೌನ್ಸ್ ಮಾಡಿದ್ದಾರೆ ಡೈರೆಕ್ಟ್ರು 1:05 ಆನ್ಲೈನಲ್ಲಿ ಬಿಡ್ತೀವಿ ಅಂತ. ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿ ಏನಾರ ಟೆಕ್ನಿಷಿಯಲ್ ಅದು ಇದು ಪ್ರಾಬ್ಲಮ್ ಆಗಿ ಒಂದು 5 to 10 ಮಿನಿಟ್ಸ್ ಲೇಟ್ ಆಗ್ಬೋದು ಅಷ್ಟೇ. 1:15 ಒಳಗಡೆ ಬಿಟ್ಬಿಡ್ತಾರೆ ಸರ್. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಜನ ಬುಕ್ ಮಾಡಿಕೊಂಡು ಅವರೇ ಹೇಳ್ತಾರೆ ಇಷ್ಟು ನಿಮಿಷಕ್ಕೆ ನಮ್ಮ ಬಾಸ್ ಫ್ಯಾನ್ಸ್ ಟಿಕೆಟ್ಸ್ ಸೋಲ್ಡ್ ಔಟ್ ಆಗಿದೆ ಅಂತ. ಇವತ್ತು ಸಂಜೆ ಅಷ್ಟೊಳಗೆ ನಿಮಗೆ ನ್ಯೂಸ್ ಬರುತ್ತೆ ನೋಡಿ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲರೂ ನೋಡ್ಬೋದು ಕುತ್ಕೊಂಡು. ಎಲ್ಲ ಫ್ಯಾನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿದ್ದಾರೆ ಕೊನೆಗೆ? ಏನಿಲ್ಲ ಸರ್, ಎಲ್ಲರೂ ಕನ್ನಡ ಚಿತ್ರರಂಗನ
ಬೆಳೆಸಿ ಹರಿಸಿ ಆಶೀರ್ವದಿಸಿ. ನಾವು ಇರೋದೇ ಕನ್ನಡ ಇಂಡಸ್ಟ್ರಿಗೋಸ್ಕರ. ಕನ್ನಡ ಸಿನಿಮಾ ನೋಡಿ, ಪರಭಾಷೆ ಎಲ್ಲ ನೋಡಬೇಡಿ. ಪರಭಾಷೆಗೆ ಏನಕ್ಕೆ ಹೋಗ್ತೀರಾ? ನಮ್ಮ ಕನ್ನಡ ನೋಡಿ, ನಮ್ಮ ಕನ್ನಡ ಸಿನಿಮಾಗಳು ನೋಡಿದ್ರೆ ಅವರು ಬೆಳೀತಾರೆ. ಸುಮ್ಮನೆ ಯಾವ್ಯಾವ ಭಾಷೆನೋ ಯಾವ ಬಿಟ್ಟರು ಅಂದ್ಬಿಟ್ಟು ನೈಟ್ ಶೋ ಬೆಳಗ್ಗೆ ಶೋ ಎಲ್ಲ ಬುಕ್ ಮಾಡ್ಕೊಂಡು ಹೋಗ್ತಾರೆ. ಅದೇ ನಮ್ಮ ಕನ್ನಡ ಚಿತ್ರರಂಗ ತೋರಿಸಿ, ಆ ಪ್ರೀತಿ ಆಸಕ್ತಿನ ನಮ್ಮ ಕನ್ನಡ ಚಿತ್ರರಂಗ ತೋರಿಸಿ, ನಮ್ಮ ಇಂಡಸ್ಟ್ರಿನ ಬೆಳೆಸಿ. ಇನ್ನೂ ಎತ್ತರ ಮಟ್ಟಿಗೆ ಬೆಳೆಯುತ್ತೆ. ವರ್ಷಕ್ಕೊಂದು ಸಿನಿಮಾ ಕೊಡಿಸ್ರಿ. ಎಲ್ಲರೂ ಹೀರೋಗಳು ವರ್ಷಕ್ಕೊಂದು ಸಿನಿಮಾ ಕೊಡ್ತಾರೆ ಆಗ. ಅಷ್ಟೇ ಸರ್. ಬಾಸು ಇವಾಗ ಗಿಲ್ಲಿಯವ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ರು. ಅದಂತೂ ತುಂಬ ಖುಷಿಯಾಗಿದೆ ಸರ್. ಗಿಲ್ಲಿಯವ್ರು ಮಾಡಿರೋದು ಮತ್ತು ಹುಲಿ ಕಾರ್ತಿಕ್ ಮಾಡಿರೋದು ತುಂಬ ಖುಷಿಯಾಗಿದೆ. ನಮ್ಮ ಕನ್ನಡದವ್ರನ್ನ ಹಾಕ್ಕೊಂಡು ಅವ್ರ ಮನಸ್ಸಲ್ಲಿರೋದೇ ಅಷ್ಟು ನಮ್ಮ ಕನ್ನಡದವ್ರನ್ನ ಹಾಕೊಬೇಕು, ನಮ್ಮ ಕನ್ನಡ ಸಿನಿಮಾ ಎಳಿಸ್ಬೇಕು ಅಂತ. ಅದಕ್ಕೆ ನಾವು ನಮ್ಮ ಬಾಸ್ ಇಷ್ಟಪಡ್ತೀವಿ ಸರ್, ತುಂಬ ಇಷ್ಟ. ಹೌದು. ಥ್ಯಾಂಕ್ ಯು. Subscribe channel for latest update.